ಹೈ ರೀ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾ ಭೀ ಚಲೋ ಇದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿಲ್ಲ, ರೆಡಿಯಾಗಿನಿ, ಕೆಲ್ಸಕ್ಕೆ ಹೋಗ್ಲಕ್ಕೆ ರೆಡಿಯಾಗಿನಿ ಪ್ರಾಪರ್. ಏನೂ ಇಲ್ಲ ಮಾಡ್ಲಕ್ಕೆ. ಬೆಳಗ್ಗೆನೇ ಎಲ್ಲ ಮಾಡಿ ಹಾಕಿನಿ. ಅಂದರೂ ಇವತ್ತು ಲೇಟ್ ಆಗಿತ್ತು ಏಳಕ್ಕೆ 6:30 ಹಂಗಾಗಿತ್ತು. ಮಾಮೂಲಿ ನಾ 5:05 ಹೇಳ್ದೆ. 1 ಅವರ್ ಲೇಟ್ ಆಗಿತ್ತು. ಸೊ ಬಕ್ಕೋಳು ಕೆಲಸ ಆಯಿತು. ಅಂದರೆ ಎಲ್ಲ ಗಡ್ಬಡ್ ಆಯ್ತದು. ಹೆಂಗಾಯ್ತದ ಅಂತಂದ್ರೆ ಪಪ್ಪ ಮತ್ತು ನಮ್ಮ ಮನೆಯವರು ಇವತ್ತು ನಮ್ಮ ಮನೆಯವ್ರು ಭೀ ಜಲ್ದಿನೇ ಎದ್ದಾರ. ಅಂದ್ರೆ ಜಲ್ದಿ ಹೇಳೋದು ನಮ್ಮ ಪಪ್ಪ ಭೀ 6:30 ಹೋಗ್ತಾರೆ. ಸೊ ಹಾಗಾಗಿ ಕೆಲಸ ಹೆಂಗೆ ಇವ್ರು ಹೋಗ್ಯಾರ, ಸ್ನಾನಕ್ಕೆ ಹೋಗಿ ಕೂತಾರ. ನಮ್ಮ ಪಪ್ಪ ಲೇಟ್ ಆಗ್ಯದ ಅಲ್ಲತ್ತಿರು. ಅದರೊಳಗೆ ನನಗೆ ಬೇರೆ ಟೆನ್ಷನ್ ಆಯ್ತದು. ಅಂದ್ರೆ ನಮ್ಮ ಪಪ್ಪಾಗೆ ಲೇಟ್ ಆಗಬಾರ್ದು ಅನ್ನಿಸ್ತದೆ ನನಗೂ. ಯಾಕಂದ್ರೆ ಪಪ್ಪ ಕೆಲ್ಸಕ್ಕೆ ಹೋಗ್ತಾರ. ಅದಕ್ಕೆ ಅವರು ಯಾವಾಗ ಭೀ ಫಸ್ಟೇ ಹಿಡಿದು ಭೀ ಅಷ್ಟೇ 6:30 ಹೋಗ್ತಾರೆ. ಅವ್ರು ಇಲ್ಲಿಂದ ಚೂಟ್ ಆಯ್ತಾರೆ 6:30 ರೈಟ್ ಹೇಳ್ತಾರೆ. ಬಾಬಾ ಅಂದರು 6:30, ಒಂದೊಂದು ಸಲ 4:05 ಹೋಗ್ತಾರೆ. ಪಕ್ಕ ಕೆಲಸ ನಮ್ಮಪ್ಪ ನಿಜ. ಅದಕ್ಕೆ ಟೈಮಿಂಗ್ಸ್ನಾಗ ಪಕ್ಕ ಅದೇ ಬುದ್ಧಿ ಭೀ ನಮಗೆ ಭೀ ಬಂದದ್ದು. ಕರೆಕ್ಟ್ ಟೈಮಿಂಗ್ಸ್ ಇರಬೇಕು, ಪಕ್ಕ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು, ಕರೆಕ್ಟ್ ಟೈಮಿಗೆ ಹೋಗಬೇಕು, ಕರೆಕ್ಟ್ ಟೈಮಿಗೆ ಬರಬೇಕು ಅಂತ. ಸೊ ಏನು ಭೀ ಇಲ್ಲ ಇವತ್ತು. ಮತ್ತು ಏನು ಭೀ ಮಾಡಿಲ್ಲ, ನಾ ಅಡ್ಗೆ ಭೀ ಮಾಡಿಲ್ಲ. ಯಾಕಂದ್ರೆ ಥೋಡೆ ಲೇಟ್ ಆಯ್ತು ಅಂದ್ರೆ ಒಂದಕ್ಕೊಂದು ಮ್ಯಾಚೇ ಆಗಲ್ಲದು. ಸೊ ನಾ ಏನು ಮಾಡಿದೆ ಅಂತಂದ್ರೆ ಇವತ್ತು ರಾತ್ರಿ ಅನ್ನ ಇತ್ತು, ಯಾರಿಗೂ ಉಂಡಿದ್ದಿದ್ದಿಲ್ಲ. ಹಾಗೆ ರೈಸ್ ಸಾರು ಎಲ್ಲ ಮಾಡಿದ್ದಲ್ಲ. ಅದು ಏನಾಗಿತ್ತು ಅಂತಂದ್ರೆ ಚಿನ್ನಿ ಏನು ಮಾಡ್ಯಾಳ, ನನ್ನ ಮಗಳು ಹೊರಗಿನ ಗೋಬಿ ತಂತಿದ್ದಾಳ. ಸೊ ಹಾಗಾಗಿ ನಾವು ಭೀ ಅದೇ ತಿನ್ಕೊಂಡಿದ್ದೆ. ಹೊರಗಿನ ಫುಡ್ ಅಂದು ನನಗೂ ಹಂಗೆ ಫ್ಲ್ಯಾಟ್ ಆಗೋಯ್ತೇನಾ. ನಿಜ ಭಾಳ ಇಷ್ಟ ನನಗೂ. ಬಟ್ ಅದು ಹಣೆ ಬರ ಅಂತಾರಲ್ಲ, ಹಂಗಂಗೆ ಅವ್ರಿಗೆ ಏನೇನು ಇಷ್ಟ ಇರ್ತದೆಲ್ಲ ನಾವು ಬೇಕಾಗಿದ್ದಾಗ ಸಿಗಲ್ದು. ಏನೋ ಅಪರೂಪಕ್ಕೆ ಮೇಲ್ ಸಿಕ್ಕಿತ್ತು. ಸೊ ಅದಕ್ಕೆ ನಮಗೆ ಹೆಂಗದ ಅಂತಂದ್ರೆ ನಾವು ಮಾಡ್ಲಕ್ಕ ಅಲ್ಲಿಗೆ ಕರೆಕ್ಟ್ ಆಯ್ತದ. ಮಾಡ್ಲಕ್ಕ ಕಿರಾಯಿ ಕೊಡ್ಲಕ್ಕ ಎಲ್ಲ ಹಾಗೆ ಕರೆಕ್ಟ್ ಆಯ್ತದು. ಹಿಂಗೇನು ಭೀ ಎಕ್ಸ್ಟ್ರಾ ಅಂತ ತುಳಿಯಲ್ದು. ಸೊ ಹಾಗಾಗಿ ನಾವು ಎಂಜಾಯ್ ಮಾಡ್ಲಿಕ್ಕಾಗಲ್ದು. ಸಾಕು ಇಷ್ಟೇ, ದೇವ್ರು ಇಷ್ಟು ಕೊಟ್ಟರು ಭೀ ಸಾಕು. ಜಾಸ್ತಿ ಆಸೆ ಏನಿಲ್ಲ, ಇಷ್ಟು ಕೊಟ್ಟರು ಭೀ ಸಾಕಲ್ಲ. ಮತ್ತು ಏನಿಲ್ಲ, ನೀನು ಅದಕ್ಕೆ ಆಕಿ ಗೋಬಿ ಅದನ್ನು ತಂದಿದ್ದಿದ್ದಳು ಚಿನ್ನ. ಸೊ ಹಾಗೆ ತಿಂದು ನಂಗೆ ಇಷ್ಟ. ಹೊರಗಿಂದು ಊಟ ಅದನ್ನು ಇಷ್ಟ ನಂಗೆ. ಸೊ ನಾ ಭೀ ಅದೇ ತಿಂದು ಹಾಗೆ ಮಕ್ಕೊಂಡಿದ್ದೆ. ಚಿನ್ನಿ ಭೀ ಅದೇ ತಿಂದು ಮಕ್ಕೊಂಡಾಳ. ಇನ್ನು ನಮ್ಮ ಮನೆಯವ್ರು ರೈಸ್ ಸಾರು ಥೋಡೆ ರೈಸ್ ಉಂಡಾರ. ನಮ್ಮ ಪಪ್ಪ ಭೀ ಊಟ ಮಾಡಿ ಬಂದಿದ್ದೆ ಬ್ಯಾಡ ಅಂತಂದ್ರು. ಅದು ರೈಸ್ ಹಾಗೆ ಉಳಿದಿತ್ತು. ಅದಕ್ಕೆ ನಾ ಏನು ಮಾಡಿದೆ, ಈಗ ಮುಂಜಾನೆ ಅದಕ್ಕೆ ಚಿತ್ರಾನ್ನ ಮಾಡಿದ್ದೆ. ನಂಗೆ ಕೆಲಸ ಉಳಿತು. ಬಟ್ಟೆ ಬೊಕ್ಕೋಳು ಒಗ್ಯಾವಿದ್ದು, 2 ದಿನದ ಬೊಕ್ಕೋಳು ಬಟ್ಟೆ ಒಗ್ಯಾವಿದ್ದು, ಅದು ಒಗ್ದು. ಸೊ ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ. ಯಾಕಂದ್ರೆ ಗೊತ್ತದಲ್ಲ, 3 ವರ್ಷ ಆಯ್ತು ಕಷ್ಟಪಡ್ಲತ್ತೀನಿ ಯೂಟ್ಯೂಬ್ದಾಗ. ನಾನು ಯೂಟ್ಯೂಬ್ ಬಿಡಲ್ಲ. ಎಷ್ಟು ದಿನ ನಾವೊಂದು 10 ವರ್ಷ ಆದ್ರೂ ಬಿಡಲ್ಲ ಅಂತ ಅನ್ಕೋತೆ. ನಿಜ ಬಿಡಲ್ಲೇ ನಾನು. ಸೊ ನೋಡಮ್ ಏನೇನಾಯ್ತದಂತಂದು. ಓಕೆನಾ. ಮತ್ತು ಸಂಜೆಗೆ ಸಿಕ್ತೆ. ಊರ್ಲಿಂದೆಲ್ಲ ಸಾಮಾನುಗಳೆಲ್ಲ ಬಂದವು ಅಂತಂದರು. ಮಾನ್ಕಾಯಿ, ಆಮೇಲೆ ಶಾವ್ಗೆ, ಹಪ್ಪುಳೆಲ್ಲ ಬಂದವು. ಅವು ಭೀ ಇನ್ನೂ ಅವು ಭೀ ತೆಗ್ದಿಲ್ಲ. ಇಷ್ಟು ಸೋಂಬೇರಿ ಆಗ್ಲತ್ತಿದೆ ನಾರ, ಯಾಕಂತ ಗೊತ್ತಾಗಲ್ದು. ಬೆಳಗ್ಗೆ ಹೇಳ್ತೆ ಕರಡ್ಗಿನೇ ಅದು ಕಸ ಗುಡಿಸೋದು, ಮನೆ ಒರೆಸೋದು, ಭಾಂಡೆ ಬೆಳಗೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಇದಿಷ್ಟಕ್ಕೆ ಸರಿ ಹೋಯ್ತದು. ಟೈಮ್ ಆಯ್ತದೆ. ಮತ್ತು ಹೋಗ್ತಾ ಇರಬೇಕು ಕೆಲ್ಸಕ್ಕೆ. ಮತ್ತು ಬರೋದು, ಮತ್ತು ಅದೇ ಅಡುಗೆ ಮಾಡಿರಿ. ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಬಂದಿರ್ತೀವಿ, ಅದೆಲ್ಲ ಖಾಲಿ ಆಗಿರ್ತದೆ. ಇಲ್ಲೇ ಅದ ವಾಕಬಲ್ ಡಿಸ್ಟೆನ್ಸ್ ಕೆಲಸ. ನಮ್ಮ ಮನೆಗೆ ಬರ್ತೇವೆ, ಮತ್ತು ಉಳ್ಳಕ್ಕೆ ಮನೆಗೆ ಬರ್ತೇವೆ. 1 ಅವರ್ ಟೈಮ್ ಇರ್ತದೆ. ಮತ್ತು ಆಮೇಲೆ ಮತ್ತು ಸಂಜೆಗೆ ಭೀ ಮತ್ತು ಬರೋದು, ಮತ್ತು ಅಡುಗೆ ಮಾಡ್ಬೇಕು. ಸ್ಟ್ರೇನ್ ಆಗಿಂದು ಇರ್ತದೆ. ಏನು ಭೀ ಮಾಡಬಾರ್ದು ಅನ್ನಿಸ್ತದೆ. ಸೊ ಹಾಗಾಗಿ ಏನು ಲೈಫು ಅನ್ನಿಸ್ತದೆ ಒಂದೊಂದು ಸಾರಿ ನಿಜ. ನಮ್ಮ ಮನೆಯವ್ರು ಭೀ ಮಾಡ್ತಿದ್ದಿದ್ರು. ಬಟ್ ಈಗ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ. ಒಂದು 4 ಇಯರ್ಸ್ಲಿಂದ ಏನು ಭೀ ಮಾಡಲ್ಲರು ಅವರು. ಸೊ ಹಾಗಾಗಿ ಅಂದ್ರೆ ಆದಷ್ಟು ಹೆಲ್ಪ್ ಮಾಡ್ತಾರೆ. ಹಾಗೇನಿಲ್ಲ, ಹೆಲ್ಪ್ ಮಾಡ್ತಾರೆ. ಬಟ್ ಅವ್ರ ದುಡ್ದಿಂದ ಬೇರೆ ಇರ್ತದಲ್ಲ. ಅವರೆಲ್ಲ ದುಡಿಸ್ತಕ್ಕರ ನಾರ ಎಷ್ಟು ಎಂಜಾಯ್ ಮಾಡಿದೆ. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಒಂಥರ ಆಯ್ತದು. ಅಯ್ಯೋ ಸುಮ್ಮನೆ ರೊಕ್ಕ ಎಲ್ಲ ಹಾಳು ಮಾಡೋಕ್ಕಲ್ಲ ಅಂತ ಅನ್ನಿಸ್ತದೆ. ಹಂಗಾಯ್ತದು. ಬಟ್ ಎಲ್ಲ ಟೈಮು ಬುದ್ಧಿ ಕಲಿಸ್ಕೊಡ್ತದಂತ. ದುಡ್ಡಿನ ಬೆಲೆ ಹೆಂಗಿರ್ತದಂತಂದು ಕಲಿಸ್ಕೊಡ್ತದಂತ. ಸೊ ಹಾಗೆ ಕಲ್ಯಾಣ ನಾವು ಭೀ ಒಂದೊಂದಲ್ಲ ನೋಡಮ್ಮ ಜೀವನ ಎಲ್ಲಿಗೆ ಹೋಗಿ ನಿಂದಿರ್ಸ್ತದು ಅಂತಂದು. ಅದು ಬೇರೆ. ಸಂಜೆಗೆ ಮತ್ತು ಅದು ಪೋರಿದು ಬೇರೆ ಇರ್ತದೆ. ಅದು ಬರ್ತದೆ ಸಂಜೆಗೆ. ನೀನಾಗೆ ಕರ್ಕೊಂಡು ಬಂದಿದ್ದಿದ್ದಿಲ್ಲ ಅಂದರೆ ನನಗೆ ಬರ್ಲಾಕೆ 8 ಆಗಿತ್ತು. ಅದಕ್ಕೆ ನಾ ಕರ್ಕೊಂಡು ಬಂದಿದ್ದಿದ್ದಿಲ್ಲ. ನನಗೆ ಕೆಲ್ಸದಿಂದ ಬರ್ಲಾಕೆ 7:15 8 ಆಗಿತ್ತು. 7:50 ಆಗ್ಲತ್ತಿತ್ತು ನಾ ಬಂದಿದ್ದಾಗ.
ಅದಕ್ಕೆ ಕರ್ಕೊಂಡು ಬಂದು ಮತ್ತೆ ಅದಕ್ಕೆ ಒಯ್ದು ಬಿಡಬೇಕಲ್ಲ ಕೋರಿಗೆ ಅಂದರೆ ನಮ್ಮ ಅಣ್ಣನ ಮಗಳಿಗೆ. ಸೊ ಕರ್ಕೊಂಡು ಬಂದಿದ್ದಿದ್ದಿಲ್ಲ. ಇವತ್ತು ನೋಡ್ರಿ ಇವತ್ತು ಏನು ಮಾಡ್ತಿದ್ದೋ ಏನೋ ಬರ್ತಿರ್ಬೇಕು, ನನ್ನ ಸಂಗಟೆ ಬರ್ತಿರ್ಬೇಕು ನೋಡೋಣ. ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಮಾತುಗಳಿಗೆ, ಪ್ಲೀಸ್ ಇಗ್ನೋರ್ ಮಾಡಬೇಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಂಜೆಗೆ ಸಿಗ್ತೆ ಮತ್ತೆ ಬಂದು ಬಾಯ್. ಹಾಯ್ ಗುಡ್ ಈವ್ನಿಂಗ್. ಈಗ ಬಂದು ಕುಂತಿನ ಮನ್ಯಾಗ ಬ್ಯಾಸರು ಉಂಟು. ನಾಳೆಗೆ ಶುಕ್ರವಾರದಲ್ಲ ತಲೆಗೆ ಚೆನ್ನಾಗಿ ಚಲೋ ಮಸಾಜ್ ಮಾಡ್ರ ತಲೆಗೆ ಎಣ್ಣೆ ಅಂತಂದು ಬಿಚ್ಕೊಂಡು ದೆವ್ವಿನ ಹಪ್ಲೆ ಕುಂತಿದೆ. ಸಣ್ಣ ಬರ್ಗೊಳ್ದಪ್ಲೆ ನಮ್ಮ ಮಮ್ಮಿ ಹಿಂಗೆ ಸಣ್ಣಾಗಿರ್ಲಕ್ಕ ಹಿಂಗೆ ಸೈಡಿಗೆ ಬೇತಲ್ ತೆಗಿತಿರು, ಎರಡು ಮೇರಿಗೆ ಹೊಚ್ಚಿ ಕಟ್ತಿರು. ಕಟ್ಟುರು 2 ದಿನ ಕಿವೆಲ್ಲ ನೈತೀವಿ, ಕಿವೆಲ್ಲ ನೈತೀವು. 2 ದಿನ ಬಿಚ್ಚಲ್ ಹೋದ್ರು ಹಾಗೆ ಸಾಪ್ ಇರ್ತೀವಿ. ಕೂದಲು ಅಷ್ಟು ಭಾರಿ ಕಟ್ತೀವಿ ನಮ್ಮ ಮಮ್ಮಿ. ಕಡೆಗೆ ಇವು ಭೀ ಪೊಕ್ಕೊಂಡು ನೈತೀವಿ. ಆಮೇಲೆ ಥೋಡಿ ದೊಡ್ಡಕ್ಕೆ ಆಯ್ತಾ ನಾನೇ ಏನು ಮಾಡ್ದೆ, ಒಂದು 7th 8th ನನ್ನೇ ಕಟ್ಕೊಂಡು ಹೋಯ್ತಿದ್ದು. ಲೂಸ್ ಕಟ್ಕೊಂಡು ಹೋಯ್ತಿದ್ದ ಸ್ಟೈಲ್, ಪೊಕ್ಕಲ್ ಸ್ಟೈಲ್ ಹಂಗೆ ಕಟ್ಕೊಂಡು ಹೋಯ್ತಿದ್ದ. ಮತ್ತು ಏನಿಲ್ಲ, ಹೀಗೆ ಬಂದೀನಿ. ಚಹಾ ಮಾಡ್ಕೊಂಡು ಕುಡಿಲೆ, ಜ್ಯೂಸ್ ಮಾಡ್ಕೊಂಡು ಕುಡಿಲೆ ಅಲ್ಲತ್ತಿದೆ. ಯಾಕಂದ್ರೆ ಮಾವಿನ ಹಣ್ಣವ ಅವು ಊರ್ಲಿಂದ ಬಂದವಿಲ್ಲ, ಅಲ್ಲೇ ಕೊಳ್ತು ಹೋಗ್ಲತ್ತವ. ಅದಕ್ಕೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಲ್ಲತ್ತಿದೆ. ಇವತ್ತು ಹನಿ ಬಂದಿಲ್ಲ, ಕರ್ಕೊಂಡು ಬರ್ತೆ ಅಂತ ಹೇಳಿದ್ದ. ಬಟ್ ಆಕೆ ಮುಕ್ಕೊಂಡಾಳ. ಬೆಳಗ್ಗೆ ಹೇಳಿದೆಲ್ಲ ಕರ್ಕೊಂಡು ಬರ್ತೆ ಅಂತಂದು. ಕಡೆಗೆ ಆಕೆ ಮುಕ್ಕೊಂಡಾಳ. ಈಗ ಮುಕ್ಕೊಂಡಿದ್ದು ನಾ ಹೋಗಿ ಬಂದವ್ರ ಮನೆಗೆ. ನಮ್ಮ ಮದನ್ ಭೀ ಅಲ್ಲಿ ಉಳಕ್ಕೆ ಹೋಗಿದ್ದಲ್ಲನ, ಅತ್ತು ನಾನು ನಿಮ್ಮ ಮನೆಗೆ ಬರ್ತೆ ಅಂತ ಹೇಳಿದ್ದಿದ್ದಳಕ್ಕೆ. ಅತ್ತು ನಾನು ನಿಮ್ಮ ಮನೆಗೆ ಬರ್ತೆ ಅಂತಂದು 2 ಪಪ್ಪಿ ಕೊಟ್ಟುದ. ಕಡಿನೇ ಬಂದಿಲ್ಲ. ನಾಳೆ ಶುಕ್ರವಾರದೆಲ್ಲ ರೆಡಿ ಮಾಡ್ಕೋಬೇಕು. ನಾ ಭೀ ಒಂದು ಇನ್ಸಿಡೆಂಟ್ ಹೇಳ್ತೆ ಕೇಳ್ರಿ. ಶುಕ್ರವಾರ ದಿನ ನಾ ಏನು ಮಾಡ್ದೆ, ಯಾವಾಗ ಭೀ ಶುಕ್ರವಾರ ಬೆಳಗ್ಗೆನೇ, ಯಾಕಂದ್ರೆ ನಾ ದೊಡ್ಡ ಭಾಗ್ಯವಂತಿ ಪೊಕ್ಕೊಂಡು ದೊಡ್ಡ ಫ್ಯಾನ್ ಇದ್ದೆ ಅಂತ ತಿಳ್ಕೊರಿ ನಾನು. ಶುಕ್ರವಾರ ಏನಾದ್ರು ಭೀ ಅದೊಂದು ಪೂಜೆ ಗ್ರ್ಯಾಂಡಾಗಿ ಮಾಡೋದೊಂದು ಮಿಸ್ ಮಾಡಲ್ಲ. ಹಾಗಾಗಿ ಅವತ್ತು ಏನಾಗಿತ್ತು ಅಂತಂದ್ರೆ, ನಂಗೆ ಮಾರನೇ ದಿನ ಏನಿತ್ತಂದ್ರೆ ಎಲೆಕ್ಷನ್ ಡ್ಯೂಟಿ ಇತ್ತು, ಹಾಕಿದ್ದಿತ್ತು. ಅವಾಗ ಒಂದು 4 months ಬ್ಯಾಕ್ ಟೀಚರ್ದು ಎಲೆಕ್ಷನ್ ಇತ್ತು ನೋಡ್ರಿ, ಅವಾಗ ಹಾಕಿದ್ದಿದ್ರು. ನಾ ಏನು ಮಾಡಿದೆ, ಶುಕ್ರವಾರ ದಿನ ಆಗಲ್ದು ಅಂತ ಒಂದಿನ ಪೈಲೇನೆ ಏನು ಮಾಡಿದೆ, ಗುರುವಾರ ದಿನವೂ ಎಲ್ಲ ಸಾಮಾನುಗಳೆಲ್ಲ ಅದಂದು ಜೋಡ್ ಸಾಮಾನುಗಳೆಲ್ಲ ತೊಳೆದಿಟ್ಟಿದೆ. ಇಲ್ಲೆಲ್ಲ ಬೆಂಗ್ಳೂರ್ದಾಗ ಹಾಗೆ ಮಾಡ್ತಾವಂತ ನಾ ಭೀ ಹಾಗೆ ಮಾಡಕ್ಕೆ ಹೋಗಿದೆ. ಆಯ್ತು, ಶುಕ್ರವಾರ ದಿನ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯ್ತಲ್ಲ ನನ್ನ ಸಂಗಟ್ಟು. ಯಪ್ಪ, ಅದು ಹೇಳೋಕ್ಕಾಗಲ್ದು ಮರಿಲಕ್ಕಾಗಲ್ಲ ಅಂಥದ್ದದ. ಹೇಳಕ್ಕೆ ಭೀ ಬರೋದು, ಯಾರಿಗೆ ಭೀ ಹೇಳ್ಕೊಳಂಗೆ ಭೀ ಇಲ್ಲ. ಹಂಗಾಗಿತ್ತು ನನಗೂ. ಯಪ್ಪ ಕೇಳಬೇಡ್ರದು, ದೇವ್ರು ನಿಂತ ಯಪ್ಪ ತಾಯಿ ಇನ್ನೊಂದು ಸಲ ಇಂಥ ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ದ. ಆ ತಾಯಿ ಹೆಸರು ಮೇಲೆ ಈ ವಿಡಿಯೋ ಅಂದರೆ ಈ ಬ್ಲಾಗ್ ಭೀ ನಾ ತಾಯಿ ಹೆಸರು ಮೇಲೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಭೀ ಈ ಯಾವುದ್ರಾಗ ಸಕ್ಸಸ್ ಸಿಕ್ಕಿಲ್ಲ ಅಂತ ಭೀ ಈ ವಿಡಿಯೋದಾಗ ಸಕ್ಸಸ್ ಸಿಗ್ತದ ಅಂತಂದು ನನಗೆ ಗೊತ್ತದ ಚಲೋ. ಯಾಕಂದ್ರೆ ತಾಯಿ ಹೆಸರು ಮೇಲೆ ಮಾಡಿದ್ದು ಯಾವಾಗಾರ ರಾಂಗ್ ಆಗಿದ್ದು ನೋಡಿರಿ, ಆಗಿಲ್ಲ ನೋಡಿಲ್ಲಲ್ಲ. ಸೊ ನನಗೆ ಭೀ ಒಂದು 200% ಕಾನ್ಫಿಡೆನ್ಸ್ ಅದ ಅನ್ಕೋರಿ, ನಾ ಬಿಡಲ್ ಅಂತ. ಇದ್ರಾಗರ ಸಕ್ಸಸ್ ಕಾಣ್ತೆ ಅಂತ ನನಗೆ ಗೊತ್ತದ. ಸೊ ಓವರ್ ಕಾನ್ಫಿಡೆನ್ಸ್ ಭೀ ಅನ್ಕೋರಿ, ಏನು ಭೀ ಅನ್ಕೋರಿ, ಬಟ್ ಐ ನೋ ಅಷ್ಟೇ. ನಾ ಏನು ಕೆಲಸ ಮಾಡ್ತೆ ಅಂತ ನಿಮಗೆಲ್ಲ ಅಂದ್ರೆ ಇರ್ಬೋದಲ್ಲ ಕೆಲಸ. ಮುಂದೆ ಹೇಳ್ತೆ ಮುಂದಿನ. ಈಗ ಫಸ್ಟ್ ಅದ ಎಲ್ಲ ತಿಳ್ಕೊಂಬಿಟ್ರಿ. ನಂಗೆ ಭೀ ಹೇಳ್ಬೇಕಂತ ಆಸೆ ಅದ. ನನ್ನ ಫ್ಯಾಮಿಲಿ ಒಂದು ಥೋಡೆ ದೊಡ್ಡದಾಯ್ತು ಅಂತಂದ್ರು ಅವಾಗ ಹೇಳ್ತೆ. ಯಾಕಂದ್ರೆ ಈಗಿನ ಚಿಕ್ಕ ಪುಟ್ಟ ಫ್ಯಾಮಿಲಿ ಅದ. 100 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಅದ. ಒಂದು 1500 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಯ್ತು ಅಂತಂದ್ರೆ ಅವಾಗ ಪಕ್ಕ ಕುಂತು ನನ್ನ ಫ್ಯಾಮಿಲಿ ಡೀಟೇಲ್ಸ್, ನನ್ನ ಫ್ಯಾಮಿಲಿ ಏನದ, ನನ್ನ ಹಸ್ಬೆಂಡ್ ಮನೆ ಕಡೆ, ನನ್ನ ತವ್ರ ಮನೆ ಕಡೆ, ನಾವು ಎಷ್ಟು ಜನ ಇರ್ತೇವೆ ಇಲ್ಲಿ, ಏನೇನು ಮಾಡ್ತೆ, ನಾ ಕೆಲಸ ಏನು ಮಾಡ್ತೆ ಎಲ್ಲ ಹೇಳ್ತೆ. ಈಗ ಸದ್ಯಕ್ಕೆ ಏನು ಭೀ ಇಲ್ಲ, ಬಂದಿದೆ ಏನು ಮಾಡಲಿ ಅಂತ ನೋಡ್ಲತ್ತಿದೆ. ಇದೆಲ್ಲ ಹಿಂಗೆ ಇರ್ತಾವ ನಮ್ಮ ಮನೆಯಾಗೆಲ್ಲ. ಏನು ಭೀ ಇದು ತಿಳ್ಕೊಬೇಡ್ರಿ. ಚಿನ್ನಿ ಏನು ಮಾಡೋದು, ಒಳಗೆ ಡ್ರಾಯಿಂಗ್ ಮಾಡ್ಕೊಳತ್ತ. ನಾ ಭೀ ಚಲೋ ಮಸಾಜ್ ಮಾಡ್ತೇವೆ. ಎಣ್ಣೆಗೆ ಮಸ್ತ್ ತಲೆ ಥೋಡೆ ಎಣ್ಣೆ ಕಾಸಿ ಹಚ್ಕೊಂಡು ಅಂದ್ರೆ ಹಾ ಬರ್ರಿ ನೀವು ಭೀ ನನ್ನ ಸಂಗಟ ಎಣ್ಣೆ. ಕೂದಲು ತೆಳ್ಳಗವ ನಂದು, ಬಿಟ್ಟರೆ ಈಟೆ ಅವು ಏನೋ ಅನಿಸ್ತದಲ್ಲ ಹಂಗೆ ಅನ್ನಿಸ್ತದು. ಬಟ್ ಟೂ ಮಚ್ ತೆಳ್ಳಗವ. ಎಣ್ಣೆ ಹಚ್ಚೂರ ಪೂರ ನಾಯಿ ಬರ್ತವ, ಅದ್ರಾಗೇನು ನೋ ಡೌಟ್. ಕೊಬ್ಬರಿ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗ್ತದು.
ಬೆಂಗಳೂರದಾಗ ಅದು ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಫುಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗ್ತದೆ. ನೀವು ಅಲ್ಲೇ ಹೋಗಿ ಕೊಬ್ಬರಿ ಕೊಟ್ಟು ಮಾಡಿಸ್ಕೋಬೋದು, ಹಂಗೆ ಸಿಕ್ತು ಮಸ್ತ್. ಒಂದು ಎಕ್ಸ್ಟ್ರಾ ಅದ ಮನ್ಯಾಗ ಹಂಗೆ ದಿನ ಚಿನ್ನಿ ಇವೆಲ್ಲ ತೆಗ್ದಾಗ ತೋಟ ಹಾಕಟ್ ಬಾ ಮಗ ಬಾ. ಕಸ ಹಿಂಗೆ ಹಾಕ್ಬಾರ್ದು, ಎದುರು ಕಾಣು ಬಾಬಾ ಬೈತಾರಲ್ಲಿ ಎದುರು ಹಾಕ್ಲತ್ತೀನಿ. ಬಾಬಾ ಬಯ್ಯ ನೀವು ಹೊಕ್ಕೊಳ್ ಮಾಡ್ತೀನಿ. ಇಲ್ಲ ಈಗ ಬ್ಯಾಗ್ ಇಟ್ಟೇದಾಕಿ ನಾಟಕ ಈಗ ಮಾಡಲುಳಕಿ ನಂಗೆ ಗೊತ್ತದ. ಹಂಗೆ ಮಾಡ್ತಾಳಕಿ ನೆಂಪೇರಲ್ಲಿ ಎಲ್ಲಿಂದ ಮಾಡ್ತದ ಹೋಗೋದು. ನೋಡ್ಲತ್ತಾಳಕಿ ಅಲ್ಲಕಿ ಫೋನ್ ಇಟ್ಟಿಂದೆ ಗೊತ್ತಿಲ್ಲ, ಆಕಿ ಇಲ್ಲಿ ಬಂದು ಹುಡುಕ್ಲತ್ತಾಳ. ಎಣ್ಣೆ ಕಾಯ್ಲಾಕ್ ಇಟ್ಟಿದ್ದ ನೋಡ್ರಿ, ಮಸ್ತ್ ಕಾಣತ್ತದಿಲ್ಲ. ಓಡೆ ಕಾಯ್ತಂದ್ರೆ ಅವಾಗ ಮಸಾಜ್ ಮಾಡಿದ್ರೆ ಮಸ್ತ್ ಅನ್ನಿಸ್ತದೆ. ತಣ್ಣಗಾಗಲಿ ಥೋಡೆ ಅದು. ಅಯ್ಯ ತಕ್ಕ ನಾನು ಇಷ್ಟು ಭಾಂಡೆ ಬೆಳಗ್ಗೆ ಸಿಕ್ತೆ, ಆಕೆ ಬೆಳಗಲ್ಲಿ ತೋರಿ ಅದು ನಂಗೆ ಗೊತ್ತದ. ಬಾಯ್. ಹಾಯ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸೋರ್ಲತ್ತದ ನೋಡ್ರಿ. ಹಿಂಗೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಂಡ್ರಿ ಇಲ್ಲ ಹಚ್ಕೊಳ್ಲೇಬಾರ್ದು. ಹಂಗೆ ಹಚ್ಕೋತೇನ ಎಣ್ಣೆ ಹಚ್ಕೊಂಡ್ರು ಭೀ, ಯಾಕಂದ್ರೆ ದಿನ ಹಚ್ಕೊಳಕ್ರ ಆಗಲ್ದು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಸೊ ಫುಲ್ ಹಿಂಗೆ ಒಂದಿನ ಸಂಡೇ ಭೀ ಹಿಂಗೆ ಇರ್ತದೆ, ಫುಲ್ ಹಿಂಗೆ ಹಚ್ಕೊಂಡು ಅವತ್ತು ಒಂದಿನ ಎಷ್ಟು ರಿಲ್ಯಾಕ್ಸಿಂಗ್ ಡೇ ಇರ್ತದೆ ಅಂತಂದ್ರು ಕೇಳ್ಬಾರ್ದು, ಅಷ್ಟು ಚಲೋ ಅನ್ನಿಸ್ತದೆ ಸಂಡೇ ಒಂದಿನ. ಮತ್ತು ಹಿಂಗೆ ಸೆಂಟ್ರದಾಗ ಗುರುವಾರ ಸಂಜೆಗೆ ಒಂದಿನ, ಗುರುವಾರ ಸಂಜೆಗೆ ಅಷ್ಟೇನು ಹಿಂಗೆ ಇದು ಆಗಲ್ಲ, ಯಾಕಂದ್ರೆ ಇವತ್ತು ರಾತ್ರಿ ಹಚ್ಕೋತ ಮತ್ತು ಮುಂಜಾನೆ ತಲೆ ಸ್ನಾನ ಮಾಡೋದಿರ್ತದೆ. ಸಂಡೇನೇ ಸಾಟರ್ಡೆ ಸಂಜೆಗೆ ಹಚ್ಕೊಂಡ ಅಂತಂದ್ರೆ ಫುಲ್ ಸಂಡೇ ಒಂದಿನ ಇರ್ತದೆ. ಆಮೇಲೆ ಮಂಡೇ ಮತ್ತು ಬೆಳಗ್ಗೆ ತಲೆ ಸ್ನಾನ ಮಾಡಿರ್ತೆ. ಹೆಂಗಂತಂದ್ರೆ ಫಸ್ಟ್ ಮನ್ಯಾಗ ಇರ್ತಿದ್ದಲ್ಲ, ನಾವು ವಾರಕ್ಕೊಂದ್ಸರನೇ ತಲೆ ಸ್ನಾನ ಮಾಡ್ತಿದ್ದೆ. ಅಂದರೆ ಹಿಂಗೆ ಇರ್ತಿದ್ದು ಎಣ್ಣೆ ಹಚ್ಚಿ ಹಿಂಗೆ ಕೂದಲೆಲ್ಲ ಹಿಂಗೆ ಚಲೋ ಅನ್ಸಲ್ದು. ಚಲೋ ಇಡ್ಬೇಕು ಅಂದ್ರೆ ಕೂದಲು ಹಾಳಾಯ್ತಾವಂತ ಅನ್ನಿಸ್ತಿಲ್ಲ ನನಗೆ. ಇಲ್ಲೆಲ್ಲ ನೋಡಿ ಎಣ್ಣೆ ಹಿಂಗೆ ಸೋರ್ಲತ್ತದು, ಇಲ್ಲಿಂದ ತಕ ಹೊಂಟುದಿಕ್ಕ ಪೂರ. ಇಲ್ಲಿ ನೋಡ್ರಿ ಪೂರ ನಮ್ಮ ಮಮ್ಮಿಗೆ ನನಗೆ ಇದಕ್ಕೆ ಜಗಳ ಆಯಿತು. ನಮ್ಮ ಮಮ್ಮಿ ಏಟ್ ತಲೆಗೆ ಬಡ್ಕೋತಿ ಪಚ್ಚ ಅಂತ ಉಲ್ಟಾ ತಲೆ ಕೂದಲು ಹೋಯ್ತಾವ ಅಂತಾರೆ. ನಂಗೆ ಇಲ್ಲ, ನಾನು ಹಿಂಗೆ ಹಚ್ಕೋಬೇಕು, ಮಸ್ತ್ ತಲೆ ಎಣ್ಣೆ ಉಣ್ಬೇಕು ಅಂತ ನಾ ಅಂತೆ. ನಮ್ಮ ಮಮ್ಮಿ ಬ್ಯಾಡ್ ಅಂತಾರೆ. ನಮ್ಮ ಮಮ್ಮಿದು ನಂದು ಅದೇ ಜಗಳ ಆಯ್ತಾ ಇರ್ತದೆ. ಈಗ ಏನು ಮಾಡ್ದ ಅಂತಂದ್ರೆ ಭಾಂಡೆಗಳು ಬರ್ಗಂತ ಇನ್ನು ರೈಸ್ ಮಾಡ್ಬೇಕಷ್ಟೇ. ನಮ್ಮ ವೈನಿ ಎಲ್ಲ ಕೊಟ್ಟಾರ ನೋಡಿ. ಗುಡಿ ಹಿಂದೆ ಗುಂಡೆಗಳು ಅಂದ್ರೇನು ತುರು. ಮತ್ತು ಈಗ ಮನ್ಗೆ ಜ್ಯೂಸ್ ಮಾಡ್ಲಕ್ಕಾರ ಎನರ್ಜಿನೇ ಇಲ್ಲ ಒಟ್ಟ. ವಿಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಬೇರೆ ಮಾಡ್ಬೇಕು ನಾನು. ಪ್ರಾಮಿಸ್ ಮಾಡಿದ್ದೆ ಒಂದಿನ ಬಿಟ್ಟು ಒಂದಿನ ಪಕ್ಕ ಹಾಕ್ತೆ ವಿಡಿಯೋ ಅಂತಂದು. ಪ್ಲೀಸ್ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಇಷ್ಟೊಂದು ಟೊರ ಒಳತೆ ಅಂದರೂ ಒಂದು ಬೇಕಿಲ್ಲ. ಇಷ್ಟೊಂದು ಕಷ್ಟಪಡ್ತೆ ಮಾತಾಡ್ತೆ. ಸೊ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೆ. ಅಲ್ಲಿವರೆಗೂ ಬಾಯ್.